ಹೆಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ಫಸ್ಟ್ಲಿ ಇದು ಈ ವರ್ಷದ ನನ್ನ ಫಸ್ಟ್ ವಿಡಿಯೋ ಆಗಿದೆ ಆ್ಯಂಡ್ ನಾನಿವತ್ತು ನಿಮ್ಮ ಎಲ್ಲರನ್ನೂ ಒಂದು ಒಳ್ಳೆ ಜಾಗಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂತ ತುಂಬಾ ಖುಷಿಯಾಗಿದೆ ಆ್ಯಂಡ್ ಈ ವಿಡಿಯೋ ತುಂಬಾ ಇನ್ಫಾರ್ಮೇಟಿವ್ ಕೂಡ ಆಗಿದೆ ಆ್ಯಂಡ್ ಆಲ್ರೆಡಿ ನೀವು ನನ್ನ ತಮಿಳಲ್ಲಿ ನೋಡಿ ಗೊತ್ತಾಗಿರ್ಬೋದು ನಾನು ಇವತ್ತು ಎಲ್ಲಿ ಕರ್ಕೊಂಡು ಹೋಗಿದ್ದೀನಿ, ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಹೇಳಿ. ತಡ ಮಾಡಿದೆ, ಲೆಟ್ಸ್ ಗೆಟ್ ಸ್ಟಾರ್ಟ್. ಅದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ರು ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಪಕ್ಕದಲ್ಲೇ ಇರುವ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆ್ಯಂಡ್ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ತಕ್ಷಣವೇ ನೋಟಿಫಿಕೇಷನ್ ಬರುತ್ತೆ, ಸೊ ದಟ್ ನನ್ನ ವಿಡಿಯೋ ನೀವೇ ಫಸ್ಟ್ ನೋಡ್ಬೋದು. ನಾನಿವತ್ತು ನಿಮಗೆ ಸಿರಿಧಾನ್ಯ ಅಂದರೆ ಮಿಲೆಟ್ಸ್ ಬಗ್ಗೆ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಆ್ಯಂಡ್ ಫಸ್ಟ್ಲಿ ಸಿರಿಧಾನ್ಯ ಅನ್ನೋ ಹೆಸರಲ್ಲೇ ಸಿರಿ, ಸಂಪತ್ತು, ಪೋಷಕಾಂಶ ಅಂದರೆ ನ್ಯೂಟ್ರಿಯೆಂಟ್ಸ್ ಎಲ್ಲನೂ ತುಂಬಿದೆ. ಅದೆಲ್ಲನೂ ಸೇರಿ ಸಿರಿಧಾನ್ಯ ಆಗಿದೆ. ಆ್ಯಂಡ್ ನಮ್ಮ ಪ್ರಕಾರ ಹೇಳಬೇಕಂದ್ರೆ ಸಿರಿಧಾನ್ಯ ಅಂದರೆ ಅತಿ ಹೆಚ್ಚು ಫೈಬರ್, ಪ್ರೋಟೀನ್, ಎಸೆನ್ಷಿಯಲ್ ನ್ಯೂಟ್ರಿಯೆಂಟ್ಸ್ ಆ್ಯಂಡ್ ಇದರಲ್ಲಿ ಲೋ ಫ್ಯಾಟ್ ಆ್ಯಂಡ್ ಲೋ ಗ್ಲೈಸಮಿಕ್ ಇಂಡೆಕ್ಸ್ ಎಲ್ಲ ಹೊಂದಿದೆ ಈ ಮಿಲೆಟ್ಸ್. ಫೈನಲಿ ನಿಮ್ಮನ್ನು ಎಲ್ಲರನ್ನೂ ನಾನು ಇಂಟರ್ನ್ಯಾಷನಲ್ ಮಿಲೆಟ್ಸ್ ಮೇಳ ಆಫ್ 2024ಗೆ ಕರ್ಕೊಂಡು ಬಂದಿದ್ದೀನಿ. ಆ್ಯಂಡ್ ನೋಡ್ಬೋದು ಇಲ್ಲಿ ತುಂಬ ಹಲವಾರು ಕಡೆ ಆಲ್ ಓವರ್ ವರ್ಲ್ಡಿಂದನೇ ಇಲ್ಲಿ ಬಂದಿದ್ದಾರೆ ಜನಗಳು ಅಂತ ಹೇಳ್ಬೋದು. ಆ್ಯಂಡ್ ಇಲ್ಲಿ ಇಂಟರ್ನ್ಯಾಷನಲ್ ಅಂದರೆ ಎಲ್ಲ ಆಲ್ಮೋಸ್ಟ್ ಒಂದು 15 to 20 ಕಂಟ್ರೀಸಿಂದು ಎಲ್ಲ ಫ್ರೂಟ್ಸು, ವೆಜಿಟೇಬಲ್ಸ್, ಸೀರಿಯಲ್ಸ್ ಎಲ್ಲನೂ ಇಲ್ಲಿ ಬಂದಿದೆ ಎಕ್ಸಿಬಿಷನ್ಗೆ. ಆ್ಯಂಡ್ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ ಸಿರಿಧಾನ್ಯದಿಂದ. ಆ್ಯಂಡ್ ಹಾಗೆ ಇಲ್ಲಿ ನಮ್ಮ ನಾಟಿ ತಳಿಗಳು ಏನಿತ್ತು ಕುರಿ, ಮೇಕೆ ಆ್ಯಂಡ್ ಕೋಳಿ ಎಲ್ಲವನ್ನೂ ಎಕ್ಸಿಬಿಷನ್ಗೆ ಇಟ್ಟಿದ್ರು. ಆ್ಯಂಡ್ ಈ ಎಕ್ಸಿಬಿಷನಲ್ಲಿ ಇರೋದು ಎಲ್ಲನೂ 100% ಆರ್ಗ್ಯಾನಿಕ್ ಅಂತ ಹೇಳ್ತಾರೆ. ಆ್ಯಂಡ್ ಆರ್ಗ್ಯಾನಿಕ್ ಪ್ರಾಡಕ್ಟ್ಸೇ ಬಂದಿದ್ದು ಜಾಸ್ತಿ. ಆ್ಯಂಡ್ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ. ಆ್ಯಂಡ್ ಹೋಮ್ ಡೆಕೋರೇಟಿಂಗ್ಸ್ ಆಗಿರ್ಬೋದು ಆ್ಯಂಡ್ ನೀವು ತಿನ್ನೋದಕ್ಕೆ ಸ್ನ್ಯಾಕ್ಸ್ ಆಗಿರ್ಬೋದು, ಎಲ್ಲ ಥರದ್ದು ವೆಸಲ್ಸ್ ಆಗಿರ್ಬೋದು ಎಲ್ಲನೂ ಇಲ್ಲಿ ಬಂದಿತ್ತು. ಆ್ಯಂಡ್ ಒಂಥರ ಯುನೀಕಾಗಿತ್ತು. ಆಮೆ, ಹಾರ್ಕ, ಕೊರ್ಲೆ, ಊದಲು, ಬರಗು, ರಾಗಿ, ಜೋಳ, ಸಜ್ಜೆ. ಇಲ್ಲಿ ನಾವು ಸಾಕಷ್ಟು ನೋಡಬಹುದು ಮಿಲೆಟ್ಸ್ ಬೇಸ್ಡ್ ಫುಡ್ಸ್ನ. 90% ಇಲ್ಲಿ ತಂದಿರೋ ಅಂತಹ ಫುಡ್ ಎಲ್ಲನೂ ಮಿಲೆಟ್ಸ್ ಬೇಸ್ಡ್ ಆಗಿರೋ ಅಂಥದ್ದೇ ಇತ್ತು. ಆ್ಯಂಡ್ ನೀವು ನೋಡ್ತಾ ಇರ್ಬೋದು ತುಂಬ ಆಫೀಸ್ಗಳು ಬಂದಿದ್ವು ಆ್ಯಂಡ್ ಅಗ್ರಿಕಲ್ಚರ್ ಬಗ್ಗೆ ಆಗಿರ್ಬೋದು ಆ್ಯಂಡ್ ಏನಾದರೂ ಪ್ರಾಜೆಕ್ಟ್ಸ್ ಬಗ್ಗೆ ಆಗಿರ್ಬೋದು ಎಲ್ಲನೂ ಇಲ್ಲಿ ಬಂದಿತ್ತು. ಆ್ಯಂಡ್ ನೋಡ್ತಾ ಇದ್ದೀರಲ್ವ ಎಲ್ಲ ಸಿರಿಧಾನ್ಯಗಳನ್ನ ಕೂಡ ಇಲ್ಲಿ ಇಟ್ಟು ಅದರದ್ದೇ ಆದಂತಹ ಪ್ರಾಡಕ್ಟ್ನ ಪ್ರಿಪೇರ್ ಮಾಡಿ ಕೂಡ ತಂದಿದ್ದರು. ಆ್ಯಂಡ್ ಇದರಲ್ಲಿ ತುಂಬ ವೆರೈಟೀಸ್ ಆಫ್ ಪ್ರಾಡಕ್ಟ್ಸ್ನ ನಾವಿಲ್ಲಿ ನೋಡ್ಬೋದಾಗಿತ್ತು. ಆ್ಯಂಡ್ ಅಷ್ಟೇ ರುಚಿಯಾಗೂ ಇತ್ತು. ಸೇಮ್ ಅದು ಯಾವುದೇ ಅಂತಹ ಪ್ರಿಸರ್ವೇಟಿವ್ಸ್ ಆಗಿರ್ಬೋದು, ಫುಡ್ ಕಲರ್ ಆಗಿರ್ಬೋದು ಯಾವುದನ್ನೇ ಹಾಕದೆ ಆ್ಯಂಡ್ ನ್ಯಾಚುರಲ್ ಆಗಿ ಪ್ರಿಪೇರ್ ಮಾಡಿದ್ರಲ್ವ, ಸೊ ಅದಕ್ಕಂತಲೇ ಇಲ್ಲಿ ನಾವು ತೊಗೊಳಕ್ಕೆ ಬರ್ಬೋದಾಗಿತ್ತು. ಆ್ಯಂಡ್ ನಾನು ಈ ಒಂದು ಗೇಮ್ ಕೂಡ ಆಡಿದೆ. ಈ ಗೇಮ್ ಏನು ಅಂದರೆ ಅವರು ಬ್ಲೈಂಡ್ ಫೋಲ್ಡ್ ಮಾಡ್ತಾರೆ ಆ್ಯಂಡ್ ಸಮ್ ಸೀರಿಯಲ್ಸ್ನ ಕೊಡ್ತಾರೆ. ಅದನ್ನ ನಾನು ಟಚ್ ಮಾಡಿಬಿಟ್ಟು ಆ ಸೀರಿಯಲ್ಸ್ನ ಹೇಳಬೇಕು ಏನು ಅಂತ. ಸೊ ದಟ್ ಇದರಿಂದ ನನಗೆ 50% ಆಫ್ ಸಿಗುತ್ತೆ. ಅವ್ರ ಪ್ರಾಡಕ್ಟ್ ಏನೇ ಬೈ ಮಾಡಿದ್ರು ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಆ್ಯಂಡ್ ಸ್ನ್ಯಾಕ್ಸ್ ಪ್ರಾಡಕ್ಟ್ ಅದ್ರ ಮೇಲೆಲ್ಲ ನನಗೆ 50% ಆಫ್ ಸಿಕ್ತು. ಸೊ ದಟ್ ನಾನು ಜಾಸ್ತಿ ಬೈ ಮಾಡ್ತಾ ಇರಲಿಲ್ಲ. ಬರೀ 2 or 3 ಸೀರಿಯಲ್ಸ್ ನೇಮ್ ಅಷ್ಟೇ ಹೇಳಿದ್ದು. ನನಗೆ ಕನ್ಫ್ಯೂಸ್ ಆಯಿತು. ಸಾಸಿವೆ ಮತ್ತು ಆ್ಯಂಡ್ ರಾಗಿ ಕೊಟ್ಟಿದ್ದು ಅದೆರಡು ಟಚ್ ಮಾಡಿದ್ರೆ ಸೇಮ್ ಒಂದೇ ಅಂತ ಅನ್ನಿಸ್ತಾ ಇತ್ತು. ಸೊ ದಟ್ ನಾನು ಎರಡು ಆನ್ಸರ್ ಹೇಳಿದೆ, ಬಟ್ ಆಪೋಸಿಟ್ ಹೇಳಿದೆ. ನೋಡ್ತಾ ಇದ್ದೀರಲ್ವ, ಇದು ಬಂದು ಗ್ರೀನ್ ಟೀ. ಆ್ಯಂಡ್ ಹಾಗೆ ಮುಂದೆ ಹೋದರೆ ಒಂದು ಪ್ರೋಗ್ರಾಮ್ ಕೂಡ ಆರ್ಗನೈಸ್ ಆಗುತ್ತೆ ಡೈಲಿ. ಆ್ಯಂಡ್ ಅಲ್ಲಿ ಬರೀ ಮಿಲೆಟ್ ಬಗ್ಗೆ ಅದ್ರ ಹೊಸ ಪ್ರಾಜೆಕ್ಟ್ ಬಗ್ಗೆ ಮಾತಾಡ್ತಾರೆ. ಆ್ಯಂಡ್ ಇದು ಬಂದು ಜಿನಿ ಪ್ರಾಡಕ್ಟ್ಸ್ ಆ್ಯಂಡ್ ಇದು ನಮ್ಮ ತಾಲೂಕಿಂದ ಅಂತ ಹೇಳ್ಬೋದು. ತುಂಬ ಖುಷಿಯಾಗುತ್ತೆ ಅವ್ರ ಹತ್ರ ನಿಂತು ಸ್ವಲ್ಪ ಇದ್ರ ಬಗ್ಗೆ, ಈ ಪ್ರಾಡಕ್ಟ್ ಬಗ್ಗೆ ಎಲ್ಲ ನೋಡ್ತಾ ಆ್ಯಂಡ್ ನ್ಯೂಟ್ರಿಷನಲ್ ವ್ಯಾಲ್ಯೂಸ್ ಕೂಡ ನೋಡಿದೆ. ಆ್ಯಂಡ್ ಅವರು ಹೇಗೆ ಮಾಡ್ತಾರೆ ಅಂತ ಅದು ಪ್ರೋಸೆಸ್ ಕೂಡ ಹೇಳಿದ್ರು. ಆ್ಯಂಡ್ ಇಟ್ ವಾಸ್ ಗುಡ್ ಅನ್ನಿಸ್ತು ನನಗೇನೋ. ಈಗ ನೀವು ಇದನ್ನು ನೋಡ್ತಾ ಇದ್ದೀರಲ್ಲ, ಇದು ಬಂದು ಡ್ರೈ ಫ್ರೂಟ್ಸ್ ಪೌಡರ್ ಅಂತ. ಆ್ಯಂಡ್ ಇವರು ಡ್ರೈ ಫ್ರೂಟ್ಸ್ ಪೌಡರ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಫಸ್ಟ್ ಟೈಮ್ ಮಾರ್ಕೆಟಿಗೆ ಡ್ರೈ ಫ್ರೂಟ್ಸ್ ಪೌಡರ್ ಬರ್ತಿದೆ ಅಂತ. ಆ್ಯಂಡ್ ಇದು ಆರ್ಗ್ಯಾನಿಕ್ಕಾಗಿ ಮಾಡಿದ್ದಾರೆ ಅಂತ ಹೇಳ್ತಾಯಿದ್ರು. ಆ್ಯಂಡ್ ಇದು ಏನೇನೆಲ್ಲ ಇಂಪ್ರೂವ್ ಮಾಡುತ್ತೆ ನಮ್ಮ ಬಾಡಿಯಲ್ಲಿ ಅಂತಲೂ ಕೂಡ ಇವರು ಎಲ್ಲರಿಗೂ ತಿಳಿಸ್ಕೊಡ್ತಾಯಿದ್ರು. ಆ್ಯಂಡ್ ಈಗ ನೋಡ್ತಾ ಇದ್ದೀರಲ್ಲ, ಇದು ಬಂದು ಆರ್ಗ್ಯಾನಿಕ್ ಎಲ್ಲ. ಆ್ಯಂಡ್ ಅವರೂ ಕೂಡ ಒಬ್ಬರನ್ನ ಮಾತಾಡಿಸ್ತಾರೆ.
ಸಾವಯವ ಕೃಷಿಕರು, ಬಯಲುಸೀಮೆ ಸಾವಯವ ಕೃಷಿಕರು ಸಂಘದ ಮೆಂಬರ್ಗಳು ನಾವು. ನಮ್ಮಲ್ಲಿ ಕಬ್ಬು ಮತ್ತು ಯಾವುದೇ ರೀತಿ ಪದಾರ್ಥಗಳು ಕೂಡ ಸಾವಯವ ರೀತಿಯಲ್ಲೇ ಬೆಳೆಯೋದು. ಕಬ್ಬನ್ನ ಸಾವಯವ ರೀತಿ ಬೆಳೆದಂಥ ಕಬ್ಬನ್ನ ತೊಗೊಂಡು ಬಂದು ಗಾಣದಲ್ಲಿ ಕ್ರಷಿಂಗ್ ಮಾಡಿ ಬೆಲ್ಲ ಮಾಡೋದು. ಅದನ್ನು ನಮ್ಗೆ ಯಾವ ರೀತಿ ಮೋಲ್ಡ್ಗಳು ಬೇಕೋ ಆ ರೀತಿ ಟೆಂಪ್ರೇಚರ್ ಹಿಡಿಬೇಕು. ಟೆಂಪ್ರೇಚರ್ ಹಿಡಿದ್ರೆ ಮಾತ್ರ ಅದು ಬರೋದು. ಸುಣ್ಣ ಹಾಕ್ತೀವಿ ಬೆಲ್ಲ ಮಾಡ್ಬೇಕಾದ್ರೆ, ಸುಣ್ಣ ಹಾಕ್ತೀವಿ ಬೆಲ್ಲ ಬರೋದಿಲ್ಲ. ಹಾಂ ಸರ್, ಸುಣ್ಣ ಹಾಕಿದ್ರೆ ಬೆಲ್ಲ ಬರೋದಿಲ್ಲ. ಸುಣ್ಣ ಹಾಕಿ ಮತ್ತೆ ಅದನ್ನ ಒಂದು ಅದಕ್ಕೆ ತಗೊಂಡ್ಬಂದು ಬೆಲ್ಲ ಮಾಡೋದು. ಯಾವುದೇ ಕೆಮಿಕಲ್ ಪ್ರಿಸರ್ವೇಟಿವ್ ಏನೋ ಇಲ್ಲ ಮೇಡಮ್, ನಾವು ಆರ್ಗ್ಯಾನಿಕ್ ಹಾಕಲ್ಲ, ಇನ್ನು ಬೆಲ್ಲಕ್ಕೆ ಏನೂ ಹಾಕಲ್ಲ ಮೇಡಮ್. ಥ್ಯಾಂಕ್ ಯು. ಓಕೆ, ಈ ಹಣ್ಣು ಕ್ಯಾನ್ಸರ್ಗೆ ರಾಮಬಾಣ ಅಂತಲೇ ಹೇಳ್ಬೋದು. ರಾಮಫಲ ಮತ್ತು ಸೀತಾಫಲ ಕೂಡ ಇಲ್ಲಿತ್ತು. ಆ್ಯಂಡ್ ಇದೊಂದು ಹಾಗೆ ಶಾಪಿಂಗ್ ಮುಗಿಸಿ ಮನೆಗೆ ಹೋಗುವಾಗ ಇದೊಂದು ಕ್ಯೂಟ್ ಟೆಡಿ ಬಿಯರ್ನ ಕೂಡ ನೋಡಿದೆ. ಆ್ಯಂಡ್ ಅಲ್ಲಿ ಒಂದು ಕ್ಲಿಪ್ಪಿಂಗ್ ತೊಗೊಂಡ್ಬಿಟ್ಟು. ಆ್ಯಂಡ್ ಇದು ಬಂದುಬಿಟ್ಟು ಕಾನ್ಫರೆನ್ಸ್ ಮೀಟಿಂಗ್ ಹಾಲು. ಆ್ಯಂಡ್ ಡೈಲಿ ಇಲ್ಲಿ ಕಾನ್ಫರೆನ್ಸ್ ನಡೆಯುತ್ತೆ. ನಾನಿವತ್ತು ಲಾಸ್ಟ್ ಡೇ ಬಂದಿರೋದ್ರಿಂದ ಆಲ್ರೆಡಿ ಕಾನ್ಫರೆನ್ಸ್ ಎಲ್ಲ ಮುಗ್ದೋಗಿತ್ತು. ಹಾಗೆ ಸುಮ್ಮನೆ ನೋಡಿಕೊಂಡು ನಿಮಗೆ ಅದೊಂದು ತೋರಿಸ್ತಾ ಇದ್ದೆ ಹಾಲ್ ಹೆಂಗಿರುತ್ತೆ ಅಂತ. ಈಗ ಇನ್ನೊಂದು ಕಡೆ ಒಂದು ಬರೀ ಸ್ಮಾಲ್ ಸ್ಕೇಲ್ ಬಿಸ್ನೆಸ್ ಅವ್ರದ್ದೇ ಒಂದು ಸ್ಟಾಲ್ ಇತ್ತು. ಆ ಸ್ಟಾಲ್ಗೆ ಹೋಗಿದ್ವಿ. ಇಲ್ಲೆಲ್ಲ ಏನೇನು ಸಿರಿಧಾನ್ಯ ಇಟ್ಟಿದ್ದಾರೋ, ಸೀರಿಯಲ್ಸ್ ಇಟ್ಟಿದ್ದಾರೋ ಇದನ್ನೆಲ್ಲನೂ ಮಾರೋದಕ್ಕೆ ಇಟ್ಟಿದ್ರು. ಆ್ಯಂಡ್ ನೆಕ್ಸ್ಟ್ ನಾನು ತೋರಿಸ್ತಾ ಇರೋದು ನನ್ನ ಫೇವ್ರೆಟ್ ಮಿಲೆಟ್ಸ್ ಐಸ್ ಕ್ರೀಮ್. ಆ್ಯಂಡ್ ಹೋದ ವರ್ಷವೂ ಕೂಡ ನಾವು ಮಿಲೆಟ್ಸ್ ಐಸ್ ಕ್ರೀಮ್ ತಿಂದ್ವಿ. ಹೋದ ವರ್ಷ ನಾನು ಜಾಕ್ ಫ್ರೂಟ್ ಮತ್ತು ಪೈನಾಪಲ್ ಮತ್ತು ಸ್ಟ್ರಾಬೆರಿ ಏನೋ ಟ್ರೈ ಮಾಡಿದ್ವಿ, ಮ್ಯಾಂಗೋ ಆ ಥರ ಎಲ್ಲ. ಆ್ಯಂಡ್ ಈ ವರ್ಷ ನಾವು ಗೋವಾ ಮತ್ತು ಮ್ಯಾಂಗೋನ ಟ್ರೈ ಮಾಡಿದ್ವಿ. ಸಕ್ಕತ್ತಾಗಿತ್ತು. ಅದು ಮಿಲೆಟ್ಸ್ ಐಸ್ ಕ್ರೀಮ್ ಅಂತ ಅನಿಸೋದೇ ಇಲ್ಲ. ಆ್ಯಂಡ್ ಇವಿಲ್ಲಿ ನೋಡ್ತಾ ಇದ್ದೀರಲ್ವ, ಬ್ರೆಡ್ ಜಾಮ್ ಆ್ಯಂಡ್ ಹುಣಸೆಹಣ್ಣಿಂದು. ಇದು ಬಂದುಬಿಟ್ಟು ಫುಡ್ ಸ್ಟಾಲ್. ಎಲ್ಲನೂ ಮಿಲೆಟ್ಸ್ ಬೇಸ್ಡ್ ಫುಡ್ಡೇ ಆಗಿತ್ತು. ಇಲ್ಲಿ ಮಫಿನ್ಸ್ ಆಗಿರ್ಬೋದು, ಪಿಜ್ಜಾ ಆಗಿರ್ಬೋದು, ಬರ್ಗರ್ ಆಗಿರ್ಬೋದು, ಎಲ್ಲನೂ ಮಿಲೆಟ್ಸ್ ಬೇಸ್ಡೇ ಆಗಿತ್ತು. ಸೊ ದಟ್ ಯಾರಿಗೆಲ್ಲ ಕ್ರೇವಿಂಗ್ಸ್ ಇತ್ತು ಅವರಲ್ಲೇ ತಿನ್ಕೊಂಬಿಡ್ಬೋದು. ಅವ್ರಿಗೊಂದು ಸ್ಯಾಟಿಸ್ಫ್ಯಾಕ್ಷನ್ಸ್ ಇರುತ್ತೆ, ನಾನು ಯಾವುದೇ ರೀತಿಯಂತಹ ಮೈದಾ ತಿಂದಿಲ್ಲ, ಮಿಲೆಟ್ಸ್ ತಿಂದಿದ್ದೀನಿ ಅಂತ ಹೇಳಿ. ಆ್ಯಂಡ್ ಇಲ್ಲಿ ಕೂಡ ಹಬ್ಸ್ ಎಲ್ಲ ಇತ್ತು. ಸೊ ಫೈನಲಿ ಮನೆಗೆ ರೀಚ್ ಆದೆ. ಆ್ಯಂಡ್ ಮನೆಗೆ ರೀಚ್ ಆಗಿ ನಾನು ಏನೇನೆಲ್ಲ ತಂದಿದ್ದೀನಿ ಅಂತ ತೋರಿಸಿದ್ದೀನಿ. ಫಸ್ಟ್ ನಾನು ಮಿಲೆಟ್ಸ್ ನೂಡಲ್ಸ್ನ ತೊಗೊಂಡೆ ಆ್ಯಂಡ್ ಕುರ್ಕುರೆ ತೊಗೊಂಡಿದ್ದೆ ಆ್ಯಂಡ್ ಚಾಕೋಸ್. ಅದು ಮಿಲೆಟ್ಸ್ ಬೇಸ್ಡ್ ಆಗಿತ್ತು. ಆ್ಯಂಡ್ ಆರ್ಗ್ಯಾನಿಕ್ ಪೀನಟ್ ಚಿಕ್ಕಿ ಕೂಡ ತೊಗೊಂಡಿದ್ದೆ. ಆ್ಯಂಡ್ ಡಿಫ್ರೆಂಟ್ ಟೈಪ್ಸ್ ಆಫ್ ಮಿಲೆಟ್ಸ್ನ ತೊಗೊಂಡಿದ್ದೆ. ಪರ್ಲ್ ಮಿಲೆಟ್ ಆಗಿರ್ಬೋದು, ಕೋಡಾ ಮಿಲೆಟ್ ಆಗಿರ್ಬೋದು, ಬ್ರೌನ್ ಟಾಪ್ ಮಿಲೆಟ್ ಆಗಿರ್ಬೋದು. ಆ್ಯಂಡ್ ಎಷ್ಟೊಂದು ಮಿಲೆಟ್ಸ್, ಒಂದು 5 to 6 ಟೈಪ್ ಆಫ್ ಮಿಲೆಟ್ಸ್ನ ತೊಗೊಂಡಿದ್ದೆ. ಆ್ಯಂಡ್ ಇದು ಬಂದು ಟಾಟಾ ಸೋಲ್ಫುಲ್ ಅವ್ರದ್ದು ರಾಗಿ ಬೈಟ್ಸ್. ರಾಗಿ ಬೈಟ್ಸ್ ಒಳಗಡೆ ಚಾಕ್ಲೇಟ್ ಫಿಲ್ ಮಾಡಿದ್ರು. ಅದು ತುಂಬಾ ಕ್ರಂಚಾಗಿ ಚೆನ್ನಾಗಿತ್ತು. ಆ್ಯಂಡ್ ಆರ್ಗ್ಯಾನಿಕ್ ಅರಿಶಿಣದ ಪುಡಿ ಕೂಡ ತೊಗೊಂಬಂದಿದ್ದೆ. ಐ ಹೋಪ್ ನಿಮಗೆ ಈ ವಿಡಿಯೋ ಸ್ವಲ್ಪ ಆದರೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನಿಮಗೆ ಗೊತ್ತಾಗಿರ್ಬೋದು ಮಿಲೆಟ್ಸಲ್ಲಿ ಎಷ್ಟು ಬೇಸ್ಡ್ ಆಫ್ ವೆರೈಟೀಸ್ ಆಫ್ ಫುಡ್ಸ್ ಇದೆ ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. Until next time, see you, take care, love you, bye bye.